ಪ್ರಿಯ ವೀಕ್ಷಕರೇ, ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ರಾಜಕಾರಣ ದಿಕ್ಕು ಮತ್ತೆ ಹಳೆಯ ಟ್ರ್ಯಾಕ್ನತ್ತ ಸಾಗ್ತಾ ಇದೆ ಎನ್ನುವಂತಹ ಒಂದು ಆಶಾಭಾವನೆ ಮೂಡ್ತಾ ಇದೆ. ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ ನಾಯ್ಕರ ಅಭಿಮಾನಿ ಬಳಗ ಹಾಗೂ BDCC ಬ್ಯಾಂಕ್ ನಿರ್ದೇಶಕರಾದಂತಹ ಪಿ ವಿಜಯಕುಮಾರ್ ಅಭಿಮಾನಿ ಬಳಗ ಮತ್ತು ಸ್ವಾಮಿ ವಿವೇಕಾನಂದ ರಕ್ತ ಭಂಡಾರ ಹಗರಿಬೊಮ್ಮನಹಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಇದೇ ತಿಂಗಳು 26 ಬುಧವಾರ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಲಿದೆ, ಆಯೋಜಿಸಲಾಗಿದೆ. ರಾಜಕಾರಣ ಮತ್ತೆ ಯಾಕೋ ಹೊಸ ಆಯಾಮವನ್ನು ಪಡೆದುಕೊಳ್ತಾ ಇದೆ ಅಂತ ನಾನು ಹೇಳಿದೆ. ಈ ಹಿಂದೆ ಎಲ್ಲ ಇಂತಹ ಕಾರ್ಯಕ್ರಮಗಳು ಜರುಗುತ್ತಾ ಇದ್ವು. ಮುತ್ಸದಿ ರಾಜಕಾರಣಿಯಾದಂತಹ MP ಪ್ರಕಾಶ್ರವರು ಸೋತಾಗಲೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಕ್ತದಾನ ಶಿಬಿರಗಳು, ನೇತ್ರ ತಪಾಸಣಾ ಶಿಬಿರಗಳು, ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಗ್ತಾ ಇತ್ತು. ಆದರೆ ಪಿ ಟಿ ಪರಮೇಶ್ವರ ನಾಯ್ಕರು ಇಂತಹ ಸ್ವಯಂ ಪ್ರೇರಿತವಾದಂತಹ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಸ್ವಲ್ಪ ಮಟ್ಟಿನ ಆಸಕ್ತಿ ಹೊಂದಿರಲಿಲ್ಲ. ಆದರೆ ಇಂತಹ ಒಂದು ಆಸಕ್ತಿ ಇವತ್ತು ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ ನಾಯ್ಕರಿಗೂ ಹುಟ್ಟಿಕೊಂಡಿದೆ ಅಂತ ಹೇಳೋದಾದರೆ, ರಾಜಕಾರಣ ತನ್ನ ಮಗ್ಗುಲನ್ನು ಬದಲಾಯಿಸ್ತಾ ಇದೆ, ಕಾಂಗ್ರೆಸ್ ತನ್ನ ಗಟ್ಟಿ ಹೆಜ್ಜೆಗಳನ್ನು ಮೂಡಿಸ್ತಾ ಇದೆ ಎನ್ನುವಂತಹದ್ದು ಅಷ್ಟೇ ದಿಟವಾಗಿ ಕಂಡು ಬರ್ತಾ ಇದೆ. ಪಿ ಟಿ ಪರಮೇಶ್ವರ ನಾಯ್ಕರವರು 2023ರ ಚುನಾವಣೆಯಲ್ಲಿ ಸೋತ ನಂತರ ಕನಿಷ್ಠ 6 ತಿಂಗಳುಗಳ ಕಾಲ ಹಡಗಲಿಯತ್ತ ಮುಖ ಹಾಕಲಿಲ್ಲ, ನೋಡಲಿಲ್ಲ, ಬರಲಿಲ್ಲ. ಆವತ್ತೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು, ಮುಗಿತಿನ್ನವರು ಚುನಾವಣೆ 1 ವರ್ಷ ಇದ್ದಾಗ ಮಾತ್ರ ಹಡಗಲಿಗೆ ಬರ್ತಾರೆ, ವಿಧಾನಸಭೆ ಚುನಾವಣೆಗೆ ಮಾತ್ರ 1 ವರ್ಷ ಇದ್ದಾಗ ಬರ್ತಾರೆ, ಅದು SC ಅಂತ ಖಾತ್ರಿಗೊಂಡಾಗ ಮಾತ್ರ ಬರ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವು. ಪಿ ಟಿ ಪರಮೇಶ್ವರ ನಾಯ್ಕರವರು ಹಡಗಲಿಯನ್ನು ತಿರುಗಿ ನೋಡೋದಿಲ್ಲ, ಬರೋದಿಲ್ಲ ಎನ್ನುವಂತಹ ಮಾತುಗಳು, ಚರ್ಚೆಗಳು ಕೇಳಿ ಬರ್ತಾ ಇದ್ವು. ಆದರೆ ಅದೆಲ್ಲವನ್ನು ಹುಸಿಗೊಳಿಸಿದಂತಹ ಪಿ ಟಿ ಪರಮೇಶ್ವರ ನಾಯ್ಕರವರು ವಾರದಲ್ಲಿ 3 ದಿನ 4 ದಿನ ಹೂವಿನಡಗಲಿ ತಮ್ಮ ನಿವಾಸದಲ್ಲಿ ಠಿಕಾಣಿಯನ್ನು ಹೂಡುವುದರ ಮೂಲಕ ಜನರ ಕಷ್ಟ ಸಂಕಷ್ಟಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಲೋಕಸಭಾ ಚುನಾವಣೆಯಲ್ಲಿ ಹೂವಿನಡಗಲಿ ಕಾಂಗ್ರೆಸ್ ಲೀಡ್ ಪಡೆದ ನಂತರ ಮತ್ತಷ್ಟು ಹುಮ್ಮಸ್ಸಿನಿಂದ ಕಾರ್ಯವೈಖರಿಯನ್ನು ಬದಲಾಯಿಸಿಕೊಳ್ಳುವುದರ ಮೂಲಕ ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಮಾಡುವುದರ ಮೂಲಕ, ಅದು ಯಾವುದೇ ಪಕ್ಷ ಇರಲಿ, ಯಾವುದೇ ಪಾರ್ಟಿ ಇರಲಿ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ, ಜನರಿಗೆ ಕೆಲಸವನ್ನು ಮಾಡಿಕೊಡಿ, ಜನರನ್ನು ಅಲಕ್ಷ್ಯಗೊಳಿಸಬೇಡಿ ಎನ್ನುವಂತಹ ಕಟ್ಟುನಿಟ್ಟಿನ ಸೂಚನೆ ನೀಡ್ತಾನೆ ಎಲ್ಲ ಅಧಿಕಾರಿಗಳನ್ನು ಕೂಡ ಜಾಡಿಸ್ತಾ ಇದ್ದಾರೆ. ಇಂತಹ ಒಂದು ಕಾಲಘಟ್ಟ ಬರುತ್ತೆ ಅಂತ ನಿಜಕ್ಕೂ ಕೂಡ ಯಾರು ಕೂಡ ಊಹಿಸಿರಲಿಲ್ಲ. ಯಾಕಂದರೆ ಪಿ ಟಿ ಪರಮೇಶ್ವರ ನಾಯ್ಕರವರ ಗುಣ ಸ್ವಭಾವಗಳು ಆಗಿದ್ವು. ಸೋತ ಮೇಲೆ ಅಲ್ಲೇನಿದೆ, ನನ್ನ ಸೋಲಿಸಿಬಿಟ್ರು ಎನ್ನುವಂತಹ ಒಂದು ಕನವರಿಕೆ ಮಾತ್ರ ಅವರಿಗಿರುತ್ತೆ. ಅವರು ಯಾವತ್ತೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿ ಜನರ ಸೇವೆಗೆ ನಿಲ್ಲೋದಿಲ್ಲ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಇವತ್ತದು ಹುಸಿಯಾಗಿದೆ. ವಾರದಲ್ಲಿ 3 ದಿನ ಹಡಗಲಿಯಲ್ಲಿರುವುದರ ಮೂಲಕ ಜನರ ಸಂಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಬದಲಾದ ರಾಜಕೀಯ ಕಾಲಘಟ್ಟದಲ್ಲಿ ಮತ್ತೆ ಟ್ರ್ಯಾಕಿಗೆ ಮರಳುತ್ತಾ ಇದೆ ಹಡಗಲಿ ರಾಜಕಾರಣ. ಇಂದು ರಕ್ತದಾನ ಶಿಬಿರ, ಮುಂದೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಿಸಬಹುದು. ಆವತ್ತು MP ಪ್ರಕಾಶ್ರವರ ನೇತೃತ್ವದಲ್ಲಿ ನಡೆಯುವಂತಹ ಎಲ್ಲ ಸಾಂಸ್ಕೃತಿಕ ಕ್ರೀಡೆಗಳ ಕಾರ್ಯಕ್ರಮಗಳನ್ನು ಕೂಡ ಇದೇ ಪಿ ವಿಜಯಕುಮಾರ್ ಲೀಡ್ ಮಾಡ್ತಾ ಇದ್ದರು. ಪಿ ವಿಜಯಕುಮಾರ್ ಮತ್ತು ಪಿ ಟಿ ಪರಮೇಶ್ವರ ನಾಯ್ಕರವರನ್ನು ಹಳೆ ಟ್ರ್ಯಾಕಿಗೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ರಕ್ತದಾನ ಶಿಬಿರಕ್ಕೆ 26ರಂದು, ಇದೇ ತಿಂಗಳು 26ರಂದು ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಸರ್ಕಾರಿ ನೌಕರರ ಭವನದಲ್ಲಿ ನಡೆಯುವಂತಹ ಒಂದು ರಕ್ತದಾನ ಶಿಬಿರ ಏನಿದೆ, ಆ ಶಿಬಿರದಲ್ಲಿ
ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ರಕ್ತದಾನವನ್ನು ಮಾಡಬೇಕು ಎನ್ನುವಂತಹದ್ದು ಇವರ ವಿನಂತಿಯಾಗಿದೆ. ಕೃಷ್ಣ ನಾಯ್ಕರು ಇದುವರೆಗೂ ಕೂಡ ಒಂದು ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದರು. ಪಕ್ಷಾತೀತವಾದಂತಹ ರಾಜಕಾರಣ, ಯಾವುದೇ ಪಕ್ಷ ಇರಲಿ, ಯಾವುದೇ ಪಾರ್ಟಿ ಇರಲಿ, ಅವರ ಹೆಗಲ ಮೇಲೆ ಕೈ ಹಾಕಿ ಗಲ್ಲಸ ಬರುವಂತಹ ಕೆಲಸ ಮಾಡ್ತಾಯಿದ್ರು. ಆದರೆ ಅದು ಮೊನ್ನೆ ತಾನೇ ಅವ್ರಿಗೂ ಕೂಡ ಒಂದು ರೀತಿ ಚುರುಕು ಮುಟ್ಟಿಸುವಂತಹ ಕೆಲಸವನ್ನು ಹಡಗಲಿ ಕಲಿಸಿದೆ. ಹಡಗಲಿ ರಾಜಕಾರಣ ಅಂದರೆ ಅಷ್ಟೊಂದು ಸುಲಭ ಅಲ್ಲ. ಕೃಷ್ಣ ನಾಯ್ಕರು ಕಾಂಗ್ರೆಸ್ಸಿನ ಏನು ಎರಡೂ ದಂಡೆಯ ಮೇಲೆ ಕಾಲಿಟ್ಟಂಥವರನ್ನು ನಂಬಿಕೊಂಡು ರಾಜಕಾರಣ ಮಾಡಿದರೆ ರಾಜಕಾರಣ ಸಕ್ಸಸ್ ಆಗೋಲ್ಲ ಎನ್ನುವಂತಹ ಸೂಚನೆಯನ್ನು ಮೊನ್ನೆ ಏನು ಪುರಸಭೆಯಲ್ಲಿ ನಡೀತು ಪೂರ್ವಭಾವಿ ಸಭೆ, ಆ ಪೂರ್ವಭಾವಿ ಸಭೆ ಮುನ್ಸೂಚನೆಯಾಗಿ ಕೃಷ್ಣ ನಾಯ್ಕರ ಒಂದು ರಾಜಕಾರಣದ ದಿಕ್ಕನ್ನು ಬದಲಾಯಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಸೂಚನೆ ಕೂಡ ಸಿಕ್ಕಿದೆ. ಕೃಷ್ಣ ನಾಯ್ಕರು ಕೂಡ ಬದಲಾಗುವಂತಹ ಅವಶ್ಯಕತೆ ಇದೆ. ಏನು BJPಯ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, BJPಯ ಪಕ್ಷ ಸಂಘಟನೆ ಬೇಕು ಎಂದರೆ BJPಯ ನಿಷ್ಠಾವಂತ ಕಾರ್ಯಕರ್ತರಿಗೆ ಮಣೆ ಹಾಕುವಂಥ ಕೆಲಸವನ್ನು ಮಾಡಬೇಕು ಎನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದೆ ಮಣ್ಣಿನ ಒಂದು ಸಭೆ. ಎಲ್ಲರಿಗೂ ಕೂಡ